ಯಾವಾಗಲೂ ಒಂದೇ ತರಹದ ಚಟ್ನಿ ತಿಂದು ಬೇಜಾರಾಗ್ತಿದ್ಯಾ? ಮಕ್ಕಳು ತರಕಾರಿ ತಿನ್ನೋದಕ್ಕೆ ಬೇಜಾರು ಮಾಡ್ತಾರಾ? ಹಾಗಿದ್ರೆ ನಿಮಗಿದೆ ಇಲ್ಲೊಂದು ರೆಸಿಪಿ, ಹೀರೆಕಾಯಿ ಚಟ್ನಿ. ವಿಶೇಷ ರೆಸಿಪಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಹೀರೆಕಾಯಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು: ಒಂದು ಚಿಕ್ಕ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, 2 ಎಸಳು ಕರಿಬೇವು, 1 ಕಪ್ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು. ಹುಳಿಗಾಗಿ ನಾನು ಹುಳಿ ಮಾವಿನ ಹಣ್ಣನ್ನು ಬಳಸಿದ್ದೇನೆ. ನೀವು ಬೇಕಾದರೆ ಹುಣಸೆ ಹಣ್ಣು ಅಥವಾ ನಿಂಬೆ ರಸ ಬಳಸಬಹುದು. ಉಪ್ಪು ಮತ್ತು ಜೀರಿಗೆ ಹಾಗೂ 1/4 ಕೆಜಿಯಷ್ಟು ಕತ್ತರಿಸಿದ ಹೀರೆಕಾಯಿ. ವಿಧಾನ: ಬಾಣಲೆ ಬಿಸಿ ಮಾಡಿ 2 ಚಮಚ ಗಾಣದ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಮೊದಲು ಬೆಳ್ಳುಳ್ಳಿ, ನಂತರ ಮೆಣಸಿನಕಾಯಿ, ಆಮೇಲೆ ಹೆಚ್ಚಿಟ್ಟ ಹೀರೆಕಾಯಿಯನ್ನು ಸೇರಿಸಿ 3 ನಿಮಿಷ ಮುಚ್ಚಿಟ್ಟು ಹುರಿಯಿರಿ. ನಂತರ ಇದಕ್ಕೆ ಕರಿಬೇವು ಹಾಗೂ ಕೊತ್ತಂಬರಿ, ಉಪ್ಪು ಮತ್ತು ಜೀರಿಗೆಯನ್ನು ಸೇರಿಸಿಕೊಂಡು 1 ನಿಮಿಷ ಹುರಿದು ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಹುರಿದ ವಸ್ತುಗಳನ್ನು ಹಾಗೂ ತೆಂಗಿನಕಾಯಿ ಮತ್ತು ಮಾವಿನ ಹಣ್ಣು ಸೇರಿಸಿ ಹುರಿದ ಬಾಳಲೆಯಲ್ಲಿ ತೊಳೆದು ನೀರು ಹಾಕಿ ನಿಮಗೆ ಬೇಕಾದ ಹದಕ್ಕೆ ರುಬ್ಬಿಕೊಳ್ಳಿ. ಈ ರುಬ್ಬಿದ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಅದರ ರುಚಿ ಡಬಲ್ ಆಗುತ್ತೆ. ಅದಕ್ಕಾಗಿ ಒಗ್ಗರಣೆ ಪ್ಯಾನ್ಗೆ 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಕಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, 1 ಚೂರು ಉದ್ದಿನಬೇಳೆ, 2 ಎಸಳು ಕರಿಬೇವು, 2 ಒಣಮೆಣಸಿನಕಾಯಿ ಹಾಗೂ 2 ಚಿಟಿಕೆ ಇಂಗು ಸೇರಿಸಿ ಒಗ್ಗರಣೆ ಸ್ವಲ್ಪ ತಣಿದ ನಂತರ ಚಟ್ನಿಗೆ ಹಾಕಿ ಕಲಸಿ. ರುಚಿಕರವಾದ ಹೀರೆಕಾಯಿ ಚಟ್ನಿ ರೆಡಿ. ಒಂದು ತಟ್ಟೆಯಲ್ಲಿ ಬಿಸಿ ದೋಸೆ, ಒಂದಿಷ್ಟು ಬೆಣ್ಣೆ ಜೊತೆ ಈ ಚಟ್ನಿಯನ್ನು ಸವಿಯಿರಿ. ಬಿಸಿ ಅನ್ನಕ್ಕೆ ತುಪ್ಪದೊಡನೆ ಕಲಸಿಕೊಂಡರೂ ಬಹಳ ರುಚಿಯಾಗಿರುತ್ತೆ. ನೀವು ತಯಾರಿಸಿ ರುಚಿ ಎಂಜಾಯ್ ಮಾಡಿ, ಕಮೆಂಟ್ ಮಾಡಿ.